ರಬಡಿ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಹಾಲನ್ನ ಬಿಸಿಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕುದಿಬೇಕು. ಒಂದು ಸೈಡ್ ಒಂದು ಬೌಲಲ್ಲಿ ಒಂದು 2 ಟೀ ಸ್ಪೂನಷ್ಟು ವೆನಿಗರ್ನ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೆನಿಗರ್ ಇಲ್ಲ ಅಂದರೆ ಒಂದು ನಿಂಬೆ ಹಣ್ಣು ತೊಗೊಳ್ಳಿ. ಹಾಲು ಚೆನ್ನಾಗಿ ಕುದಿಯುವಾಗ ಈ ವೆನಿಗರ್ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ 1 ನಿಮಿಷ ಬೇಯಿಸಿ. ನೋಡಿ ಹಾಲೆಲ್ಲ ಚೆನ್ನಾಗಿ ಒಡೆದಿದೆ. ಇಷ್ಟ ಆದರೆ ಸಾಕು. ಗ್ಯಾಸ್ನ ಆಫ್ ಮಾಡಿಬಿಡಿ. ಒಂದು ಜರಡಿಯಲ್ಲಿ ಹಾಕಿ ಸೋಸ್ಕೊಳ್ಳಿ ಈ ಪನ್ನೀರನ್ನ. ನಂತರ 1-2 ಸಾರಿ ನೀರನ್ನ ಹಾಕಿ ಚೆನ್ನಾಗಿ ತೊಳಿಬೇಕು, ಇಲ್ಲಾಂದರೆ ವೆನಿಗರ್ ಸ್ಮೆಲ್ ಬರುತ್ತೆ. ಚೆನ್ನಾಗಿ ತೊಳೆದು ಜರಡಿಯಲ್ಲಿ ಹಾಗೆ ಬಿಟ್ಬಿಡಿ ಈ ಪನ್ನೀರನ್ನ. ಒಂದು ಸೈಡ್ ಒಂದು ಅರ್ಧ ಲೀಟ್ರ್ ಹಾಲನ್ನ ಬಿಸಿಟ್ಟಿದ್ದೀನಿ. ಹಾಲು ಚೆನ್ನಾಗಿ ಒಂದು ಕುದಿ ಬಂದ ನಂತರ ಉರಿನ ಕಡಿಮೆ ಇಟ್ಟು ಮಧ್ಯೆ ಮಧ್ಯೆ ತಿರುಗಿಸ್ತಾ ಹಾಲು ತಿಕ್ಕಾಗೋವರೆಗೂ ಬೇಯಿಸಿ. ನೋಡಿ ಮಧ್ಯೆ ಮಧ್ಯೆ ತಿರುಗಿಸ್ತಾ ಹಾಲು ತಿಕ್ಕಾಗೋವರೆಗೂ ಬೇಯಿಸಿದ್ದೀನಿ. ಹಾಲು ತಿಕ್ಕಾದ ನಂತರ 3-4 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕಿ ಒಂದು ಸ್ವಲ್ಪ ಕೇಸರನ್ನ ನೆನೆಸಿಟ್ಟಿದ್ದೆ. ಕೇಸರನ್ನ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ 1-2 ನಿಮಿಷ ಬೇಯಿಸಿ. ನಂತರ ಪನ್ನೀರ್ ಮಾಡಿಟ್ಟಿದ್ವಲ್ವ ಅದನ್ನ ಹಾಕಿ 1-2 ನಿಮಿಷ ಬೇಯಿಸಿ. ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ. ರೆಡಿಯಾಗಿದೆ ರಬಡಿ. ಒಂದು ಹಾಂಡಿಯಲ್ಲಿ ಸರ್ವ್ ಮಾಡಿದ್ದೀನಿ.